ಫ್ಯಾಮಿಲಿ ಭಯಂಕರ ರಿಚ್ ಆಗಿರ್ಬೇಕು. ನಾವೇನಾದ್ರೂ ಕೇಳೋದ್ರ ಒಳಗಡೆಗೆ ಎಲ್ಲ ನಮ್ಮ ಮನೆಗೆ ಬಂದು ಬೀಳ್ಬೇಕು ಅಷ್ಟೇ. ಲವ್ ಮಾಡು. ಶ್ರೀಮಂತ್ರ ಮನೆ, ಬಡ ಹುಡುಗ ಅಂತ ಹೇಳ್ಬೋದು. ಸಂಜನಾ, ತಮಾಷೆ ಮಾಡಬೇಡ. ಇದನ್ನೆಲ್ಲ ಕೇಳ್ತಾ ಇದ್ರೆ ನನ್ನ ಎದೆ ಹೊಡ್ಕೋತಾ ಇದೆ. ಹೌದಮ್ಮ, ನಾನು ಲವ್ ಮಾಡ್ತಾ ಇದ್ದೀನಿ. ನಾನು ಲವ್ ಮಾಡ್ತಾ ಇರೋದು ಮನೋಜನ್ನ. ಆದ್ರೆ ಅವನಿಗೆ ವಿಷಯ ಇನ್ನೂ ಗೊತ್ತಿಲ್ಲಮ್ಮ. ನಾನು ಅವನಿಗೆ ಹೇಳೋಣ ಅನ್ನೋಷ್ಟ್ರೊಳಗಡೆ ಅವನೇ ನಾಪತ್ತೆ. ಅವನು ಯಾವಾಗ ಬರ್ತಾನೋ, ನಾನು ಅವನಿಗೆ ಯಾವಾಗ ವಿಷಯ ಹೇಳ್ತೀನೋ ಅಂತ ಅನ್ನಿಸ್ತಿದೆ ನನಗೆ. ಸಂಜನಾ, ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದೀಯ ನೀನು? ಕಾವೇರಿಗೆ ಈ ವಿಷಯ ಗೊತ್ತಾದ್ರೆ ಏನ್ ಅನ್ಕೋತಾಳೆ ಗೊತ್ತಾ? ನೋಡಪ್ಪ, ನೀನಿನ್ನು ತುಂಬಾ ಚಿಕ್ಕೋಳು. ನೀನ್ ಈ ರೀತಿ ಎಲ್ಲ ಯೋಚನೆ ಮಾಡಬಾರ್ದು. ಅರ್ಥಂಗೆ ಹಿಂದೇನೆ ಮಧ್ಯೆ ಮಕ್ಳು ಯೋಚನೆ ಚೆನ್ನಾಗಿದೆಯಲ್ಲ, ಮುಂದುವರಿಲ್ ಬಿಡ. ನೋಡೋ, ಮಕ್ಳು ದೊಡ್ಡದಾದ ಮೇಲೆ ಅವ್ರ ನಿರ್ಧಾರ ಅವರೇ ತಗೋಬೇಕು. ಹಂಗ್ ತಗೊಂಡ್ರೆ ಖರ್ಚು ಕಡಿಮೆ ಯಾರಿಗೆ ಹೇಳು? ನಮಗೆ ತಾನೆ. ಈಗಿನ ಮಕ್ಕಳು ಮೊದ್ಲಿನ ತರ ಅಲ್ಲಮ್ಮ, ಕಟ್ಟಿ ಮುಡ್ದಂಗೆ ಹೇಳ್ಬಿಡ್ತಾರೆ. ನಾವೆಲ್ಲದಕ್ಕೂ ಆಯ್ತಮ್ಮ ಆಯ್ತಮ್ಮ ಅಂತ ಹೇಳ್ಬೇಕು. ಅದು ಜೀವನ. ಸಂಜನಾ ಮುದ್ದ ಮುಂದುವರ್ಸಮ್ಮ, ಮುಂದುವರ್ಸ. ಆಫೀಸ್ ತನಕ ನಾನೇ ಡ್ರಾಪ್ ಮಾಡ್ತೀನಿ. ಸ್ವಲ್ಪ ತಳ್ಳಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ, ಆಯ್ತಾ? ಏನೇ ಹೀಗೆಲ್ಲ ಆಗೋಗ್ತಾ ಇದೆ? ಹೊಸ ಮನೆಗೆ ಬಂದಿದೀವಿ, ಹೊಸ ಬದುಕು ಕಟ್ಕೊಳ್ಳೋಣ ಅಂತ ನಾನು ಎಷ್ಟೆಲ್ಲ ಕನಸ್ಕೊಂಡಿದ್ದೆ. ಏನಾಗಿದೆ ನಮ್ಮ ಫ್ಯಾಮಿಲಿಗೆ? ಯಾಕೆ ಹೀಗಾಗ್ತಾ ಇದೆ? ನಂಗೆ ತುಂಬಾ ಭಯ ಆಗ್ತಿದೆ ಭವಾನಿ. ಏನ್ ಮಾಡಿದೆ ನಾವು? ಎಲ್ಲರೂ ಬಿತ್ಕೊಂಡೇ ಇರ್ತಾರೆ. ಮನೆ ಕೆಲ್ಸದ ಬಗ್ಗೆ ಒಂಚೂರು ಜವಾಬ್ದಾರಿನೇ ಇಲ್ಲ. ಎಲ್ಲ ಕೆಲಸ ನಾನೇ ಮಾಡ್ಬೇಕು. ನಾನು ಅಡುಗೆ ಮನೆಗೆ ಬಂದ್ರೆ ಸಾಕು, ನಾನು ಹೆಲ್ಪ್ ಮಾಡ್ಲಾ ಅಂತ ನಾಟಕ ಚೆನ್ನಾಗಿ ಆಡ್ತಾರೆ. ನಾನೊಬ್ಳು ಅಧಿಕ ಪ್ರಸಂಗಿ. ಎಲ್ರ ತರ ನಾನು ತೆಪ್ಪಗೆ ಬಿದ್ಕೊಳ್ಳೋದು ಬಿಟ್ಟು ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಕುಣ್ಕೊಂಡು ಬಂದಿಲ್ಲಿ ಮಾಡ್ತೀನಿ. ನನ್ನ ಬುದ್ಧಿಗೆ ನಾನೇ ಹೊಡ್ಕೋಬೇಕು. ನೀನ್ ಹೇಳೋ ತರ ಈ ಮನೇಲಿ ಯಾರು ಇಲ್ಲ. ಸುಮ್ನೆ ರೇಗಾಡೋ ಅವಶ್ಯಕತೆ ಇಲ್ಲ. ಅಯ್ಯ, ಕುಂಬಳಕಾಯಿಲ್ಲ ಅಂದ್ರೆ ನೀನ್ ಯಾಕೆ ಹೆಗಲ್ ಮುಟ್ಟು ನೋಡ್ಕೋತಾ ಇದ್ಯಾ? ನಾನ್ ನಿನ್ಗನ್ನ ಯಾರಿಗಾದ್ರೂ ಸರಿ, ನೀನು ಈಗ ಬಂದು ಟೀ ಮಾಡ್ತಾ ಇದ್ಯಾ.
ಅಲ್ಲಿ ನೋಡು, ಅತ್ತೆ ಎಲ್ಲ ರೆಡಿ ಮಾಡಿಟ್ಟು ಮೇಲೆ ಬಟ್ಟೆ ಮಾಡಿಸ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಕಾಫಿ ಕೊಡೋರು ಯಾರೂ ಇಲ್ವಾ? ಅದನ್ನು ನಾನೇ ಕೇಳ್ಬೇಕಾ? ಸವಿತಾ, ಹೊಸಬರ್ನ ನೋಡೋ ಹಾಗೆ ನೋಡ್ತಾ ಇದೆಯಾ? ಅದು ಇಷ್ಟ ದಿನ ನೀವು ಮಾಡ್ತಿದ್ದಿದ್ ಕೆಲ್ಸನೇ ಬೇರೆ, ಈಗ ಮಾಡ್ತಿರೋ ಕೆಲಸ ಹೊಸದು ಅನ್ನಿಸ್ತು, ಅದಕ್ಕೆ ನೋಡ್ತಿದ್ದೆ. ಅಲ್ಲಮ್ಮ, ಮನೆ ಅಂದ್ಮೇಲೆ ಒಂದೇ ಕೆಲಸ ಮಾಡ್ಕೊಂಡಿರಕ್ಕಾಗತ್ತಾ? ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ತಾನೇ ಮನೆ ನೀಟಾಗಿರೋದು. ನೀವು ಬಂದಿರೋದು ಅಪ್ಪಂಗ್ ಟ್ರೀಟ್ಮೆಂಟ್ ಕೊಡಕ್ಕೆ ಅಂತ, ಅಷ್ಟು ಮಾಡಿದ್ರೆ ಸಾಕು. ಈ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ದೀರಾ? ಅಷ್ಟಕ್ಕೂ ನಮ್ಮ ಮನೇಲಿ ಈ ಕೆಲಸ ಮಾಡಕ್ಕೆ ಕೆಲ್ಸದವ್ರು ಇದ್ದಾರೆ. ಯಾಕಮ್ಮ ಸವಿತಾ, ನನ್ ಮನೆ ಅಂತ ತಿಳ್ಕೊಂಡು ನಾನ್ ಕೆಲಸ ಮಾಡೋದು ತಪ್ಪ? ಅಷ್ಟಕ್ಕೂ ನಿಮ್ ತಂದೆಯವ್ರೀಗ ಹುಷಾರಾಗಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಅಗತ್ಯ ಇಲ್ಲ. ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಹುಷಾರಾಗ್ತಾರೆ. ಹಾಗಾದ್ರೆ ನೀವು ನಿಮ್ಮೂರ್ಗೆ ಹೋಗ್ಬೋದಲ್ವಾ? ನೀವು ಆಸ್ಪತ್ರೆಯಲ್ಲಿದ್ದಾಗ ನಿಮ್ಮನ್ನ ನೋಡೋಕೆ ಗಂಡ, ಅಪ್ಪ, ಅಮ್ಮ ಯಾರು ಬಂದಿರ್ಲಿಲ್ವಂತೆ? ಯಾಕೆ? ನೀವು ಹೇಳಿರ್ಲಿಲ್ವಾ? ನಿಮ್ ಮನೇಲಿ ಹೇಳಕ್ ಬೇಜಾರಾದ್ರೆ ನಿಮ್ ಮನೆ ಫೋನ್ ನಂಬರ್ ಕೊಡಿ, ನಾನೇ ಹೇಳ್ತೀನಿ. ಬೇಡ ಬೇಡ, ಅದು ನನ್ ಮನೇಲಿ ತುಂಬಾ ಸಮಸ್ಯೆ ಇದೆ ಸವಿತಾ. ಅದ್ರ ಜೊತೆ ನನ್ ಸಮಸ್ಯೆನೂ ಸೇರ್ಸಕ್ ನನ್ಗಿಷ್ಟ ಇಲ್ಲ.
ಸಮಯ ನೋಡಿ ನಾನೇ ಅವ್ರಿಗೆ ವಿಷಯ ತಿಳಿಸ್ತೀನಿ. ಹೌದು, ಅವತ್ ನಿಮ್ ಮಗನ್ನ ನಮ್ಮನೆ ಹತ್ರ ತಂದ್ಬಿಟ್ಟವ್ರು ಯಾರು? ಯಾಕಮ್ಮ ಸವಿತಾ ಇಷ್ಟೊಂದು ಪ್ರಶ್ನೆಗಳು ಕೇಳ್ತಿದ್ಯಾ? ನಿನ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಷ್ಟರಲ್ಲಿ ನನಗ್ ತಲೆನೋವೇ ಶುರುವಾಗಿ ಹೋಗುತ್ತೆ. ಅದ್ ಹಾಗಲ್ಲ. ಹಲೋ ಶ್ವೇತಾ, ಹೇಗಿದ್ದಿ? ಒಂದ್ ನಿಮಿಷ ಇರು. ಏನ್ ಗೊತ್ತಾ, ನಾಳೆ ಬರ್ತೀಯ ನೀನು? ಈ ಮನೇಲಿ ಯೋಚನೆ ಬಿಟ್ರೆ ಬೇರೆ ಏನು ಇಲ್ಲ ಅಲ್ವಾ? ನನಗೆ ಗೊತ್ತು ಅದಕ್ಕೆ ಭರತಣ್ಣನ ವರ್ತನೆ ಸರಿ ಇಲ್ಲ. ಅವನಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಅವ್ನು ಮಾತಾಡೋ ರೀತಿ ನನಗೂ ಇಷ್ಟ ಆಗ್ತಿಲ್ಲ ಅದಕ್ಕೆ. ಅವ್ರಿಗೂ ಆಫೀಸ್ದು 100 ಸಮಸ್ಯೆ, ಟೆನ್ಷನ್ ಇದ್ದೇ ಇರುತ್ತಲ್ವಾ, ಅದಕ್ಕೆ ಹಾಗಾಡ್ತಿರ್ಬೇಕು. ಅದಕ್ಕೆ ಭರತಣ್ಣಂದು ಆಫೀಸ್ ಸಮಸ್ಯೆ ಅಲ್ಲ, ಯಾವುದೋ ಬೇರೆ ಕಾರಣಕ್ಕೆ ಟೆನ್ಷನ್ ಮಾಡ್ಕೋತಾ ಇದ್ದೇನೆ ಅಂತ ನನ್ಗನ್ಸ್ತಾ ಇದೆ. ಅಂದ್ರೆ ಆ ಸುಕನ್ಯಾ ಮನೆ ಬಂದಾಗಿಂದ ಭರತಣ್ಣ ಸಿಕ್ಕಾಪಟ್ಟೆ ಬದಲಾಗಿದ್ದಾನೆ ಅದಕ್ಕೆ. ಹೌದು ಅದಕ್ಕೆ ಅಣ್ಣ ಮನೆಗೆ ಬರ್ತಿದ್ದಂಗೆನೆ ಆ ಸುಕನ್ಯಾ ಕಡೆ ಏನಕ್ಕೆ ನೋಡ್ತಾ ಇರ್ತಾನೆ. ಆ ಸುಕನ್ಯಾ ಕೂಡ ಅಷ್ಟೇ ಅಣ್ಣನ ರೂಮ್ ಕಡೆನೇ ನೋಡ್ತಾ ಇರ್ತಾನೆ. ಇದನ್ನೆಲ್ಲ ನಾನು ಗಮನಿಸ್ತಾ ಇದ್ದೀನಿ ಅದಕ್ಕೆ. ನಾನು ಚಾಡಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಬಿಡಿ. ನಾನು ತಪ್ಪು ಮಾಡಿದಾಗ ನನ್ನ ಕರೆದು ಬುದ್ಧಿ ಹೇಳಿದ್ರಿ. ನಿಮಗೆ ತಪ್ಪು ನಡಿಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅದಕ್ಕೆ. ಅದಕ್ಕೆ ಹೇಳ್ದೆ. ನೀನ್ ಹೇಳ್ತಿರೋದ್ ಕೇಳ್ತಾ ಇದ್ರೆ ನಾನ್ ಯೋಚನೆ ಮಾಡ್ತಾ ಇರೋದು ಸರಿ ಇರ್ಬೋದು ಅಂತ ಅನಿಸ್ತಾ ಇದೆ. ನೀನ್ ಇನ್ನೂ ಚಿಕ್ಕವನು, ನನ್ ಸಂಸಾರದ ವಿಷಯ ನಿನ್ನ ಹತ್ರ ಮಾತಾಡ್ಬಾರ್ದು. ಆದ್ರೆ ನಿನ್ ಮನ್ಸು ತುಂಬಾ ಚೆನ್ನಾಗಿದೆ, ಅದಕ್ಕೆ ಎಲ್ಲ ವಿಷಯ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ. ಆ ಸುಕನ್ಯನ್ಗೂ ನಿಮ್ಮ ಅಣ್ಣನ್ಗೂ ಏನಾದ್ರೂ ಸಂಬಂಧ ಇರ್ಬೋದಾ ಅಂತ. ಹಾಗೇನೂ ಇರೋದ್ ಬೇಡ ಅಂತ ನಾನ್ ದೇವ್ರ ಹತ್ರ ಕೇಳ್ಕೊತೀನಿ. ಆದ್ರೆ ಈ ಯೋಚನೆ ಬಂದಾಗ್ಲೆಲ್ಲ ಮನ್ಸು ಕಾಡತ್ತೆ. ಹಾಗಂತ ನಿಮ್ಮ ಅಣ್ಣನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತಲ್ಲ, ಆದ್ರೂ ಮನ್ಸೊಳಗೆ ಒಂದು ಸಣ್ಣ ಡೌಟ್ ಬಂದ್ರು ಕೇಳ್ಬಿಡ್ಬೇಕು, ತಡ ಮಾಡಬಾರ್ದು. ಇರಿ ಒಂದ್ ನಿಮಿಷ, ನಾನೀಗ ಭರತಣ್ಣನ ಕೇಳ್ತೀನಿ. ಶರತ್, ಆತ್ರದಲ್ಲಿ ಬಿದ್ದು ನಾವು ಹಾಗೇನಾದ್ರೂ ಮಾಡಿದ್ರೆ ನಾವೇ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದನ್ನ ಸರಿಯಾಗಿ ತಿಳ್ಕೊಂಡು ಕೇಳೋದ್ರಲ್ಲಿ ನ್ಯಾಯ ಇರುತ್ತಲ್ವಾ ಶರತ್?
ಗಾಯ ಹಣ್ಣಾದಾಗ್ಲೆ ಹೊಡೆದು ಕ್ಯೂ ಹೊರಗೆ ಬರೋದು. ಮೊದಲೇ ಹೊಡೆಯೋದಕ್ಕೆ ಹೋದ್ರೆ ಗಾಯ ಜಾಸ್ತಿನೂ ಆಗುತ್ತೆ, ಜೊತೆಗೆ ನೋವು ಆಗುತ್ತೆ. ಯಾರ್ ನೀವು? ಯಾರ್ ಬೇಕಿತ್ತು ನಿಮ್ಗೆ? ನನ್ನ ಮನೆಯಲ್ಲಿ ನನಗೆ ಪ್ರಶ್ನೆ ಆಗ್ತಾಳಲ್ಲ ಇವಳು. ಅಯ್ಯ, ಏನಜ್ಜಿ ಹಂಗ್ ದುರ್ಗುಟ್ಕೊಂಡ್ ನೋಡ್ತಾ ಇದ್ಯಾ? ನೀನ್ ಹಂಗ್ ನೋಡಿದ ತಕ್ಷಣ ಭಯ ಪಟ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ಒಂದ್ ಫೋನ್ ಮಾಡಿದ್ರೆ ಸಾಕು, ಪೊಲೀಸವ್ರು ಬಂದು ಇವಾಗ್ಲೇ ಎತ್ತಾಕೊಂಡು ಹೋಗ್ತಾರೆ. ಏಯ್, ಪೊಲೀಸ್ನವ್ರು ಬಂದು ನನ್ನ ಎತ್ತಾಕೊಂಡು ಹೋಗೋದಿಕ್ಕೆ ನಾನೇನು ಚಿಕ್ಕ ಮಗು ಅಂತ ತಿಳ್ಕೊಂಡಿದ್ಯಾ? ನಾನೇ ಡೈರೆಕ್ಟ್ ಆಗಿ ಮನೆ ಒಳಗೆ ನುಗ್ತೀನಿ. ಏಯ್, ಇದನ್ನೆಲ್ಲ ಕೇಳೋದಕ್ಕೆ ನೀನು ಯಾರು? ಏನೋ ವಯಸ್ಸಾಗಿದೆ ಮುದ್ಕಿ ಅಂತ ಕನಿಕರ ತೋರ್ಸಿದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯ. ನಿನ್ಗೆ ಇವಾಗ್ಲೇ ಪೊಲೀಸಿಗೆ ಫೋನ್ ಮಾಡೋದೇ ಒಳ್ಳೇದು. ಏನಂದೆ? ಮನೆ ಒಳಗ್ ನುಗ್ಗುತ್ತೀಯಾ? ಹೌದು. ನುಗ್ಗು ನುಗ್ಗು, ನಾನು ನೋಡ್ತೀನಿ. ನೋಡಿ, ಏನ್ ತಿಳ್ಕೊಂಡಿದ್ಯಾ? ನುಗ್ಗು ನುಗ್ಗು, ನಾನು ನೋಡ್ತೀನಿ. ನಾನ್ಯಾರು ಅಂತ ನಿನಗೆ ಗೊತ್ತೇನೆ? ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲ. ಏಯ್, ನೀನ್ಯಾರೇ? ನಾನ್ಯಾರು ಅಂತ ನನ್ನೇ ಕೇಳ್ತಿದ್ದೇನೆ. ಈ ಮನೆಗೂ ನಿನಗೂ ಏನೇ ಸಂಬಂಧ? ಏಯ್, ಪೊಲೀಸು ಗೀಲೀಸು ಅಂತ ಹೆದರಿಸ್ತಾ ಇದ್ದಲ್ಲ, ಅದಕ್ಕೆಲ್ಲ ನಾನು ಹೆದರಲ್ಲಮ್ಮ. ನನ್ ಮನೆಗ್ ಬಂದು ನನ್ನೆದುರುಗಡೆ ನಿಂತ್ಕೊಂಡು ಇಷ್ಟೊಂದು ದಬಾಯಿಸ್ತೀಯ ನೀನು? ಮುದ್ಕಿ, ನಾನ್ ಯಾರು, ಈ ಮನೆಗೂ ನನ್ಗೂ ಏನ್ ಸಂಬಂಧ ಅಂತ ನಿನಗೆ ಹೇಳೋ ಅಗತ್ಯ ನನಗಿಲ್ಲ, ಗೊತ್ತಾಯ್ತಾ? ಯಾವಾಗ ಬಂದ್ರಿ? ಅಯ್ಯೋ, ಅದಾಗಿರ್ಲಿ. ಮುದ್ದೆ ಬೇರೆ ಬಾಗ್ಲಲ್ಲಿ ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ನಂಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಆ ಸಂತೋಷಕ್ಕೆ ಕುಣಿಯೋಣ ಅನ್ಸುತ್ತೆ. ಯಾಕೋ ಇವಳು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳಲ್ಲ. ಅತ್ತೆ, ಇಲ್ಲಿ ಯಾಕೆ ನಿಂತ್ಕೊಂಡು ಸುಮ್ಮನೆ ಕಾಲು ನೋಯಿಸ್ಕೊಳ್ತೀರಾ? ಆಮೇಲೆ ಅದಕ್ಕೆ ಬೇರೆ ಔಷಧಿ ತರಬೇಕಾಗುತ್ತೆ. ನೀವು ಮೊದಲು ಒಳಗಡೆ ಬನ್ನಿ. ಲೇ, ಇವಳು ಯಾರು ಅಂತ ಮೊದಲು ನನಗೆ ಗೊತ್ತಾಗ್ಬೇಕು. ಹೇಳು. ಇವಳು ರಾಜಶೇಖರ್ನ ನೋಡ್ಕೊಳ್ಳೋಕೆ ಅಂತ ಕಾವೇರಿ ಕರ್ಕೊಂಡು ಬಂದಿರೋ ನರ್ಸು. ನೋಡು ಸುಕನ್ಯಾ, ಇವಳು ಶಿವಮ್ಮ ಅಂತ ಈ ಮನೆ ಹಿರಿ ತಲೆ, ಗೊತ್ತಾಯ್ತಾ? ಇವ್ರಿಗೆ ಎಲ್ಲಾರು ತುಂಬಾ ಗೌರವ ಕೊಡ್ಬೇಕು ಅಂತ ಬಹಳ ಹಠ ಮಾಡ್ತಿರ್ತಾರೆ. ಅದಕ್ಕೆ ನಾವು ಅಷ್ಟೇ ಇವರಿಗೆ ತುಂಬಾ ಗೌರವ ಕೊಡ್ತೀವಿ.
ನೋಡು ನೀನು ಅಷ್ಟೇ ಇವ್ರಿಗೆ ತುಂಬಾ ಗೌರವ ಕೊಡ್ಬೇಕು. ಓ ನರ್ಸ ಮನೆ ಮಂದಿನೆಲ್ಲ ಪ್ರಶ್ನೆ ಮಾಡೋದಿಕ್ಕೆ ಇವಳಿಗೆ ಅಧಿಕಾರ ಕೊಟ್ಟವ್ರು ಯಾರೇ? ಏಯ್, ಯಾರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲಿಟ್ರೇನೆ ಮರ್ಯಾದೆ. ಅಷ್ಟೇ, ಅದು ನೀವಿಲ್ಲಿ ತುಂಬಾ ಫಜಿತಿಯಾಗಿ ಹೋಗ್ಬಿಟ್ಟಿದ್ರಿ. ಈಗ ನೀವು ಬಂದ್ರಲ್ಲ, ಇನ್ನೆಲ್ಲ ಸರಿ ಹೋಗುತ್ತೆ. ಬನ್ನಿ ಒಳಗೆ ಹೋಗೋಣ.